ರೈಲ್ವೆ ಎಕ್ಸಾಮ್ಸಲ್ಲಿ ನಮ್ಮ ಕನ್ನಡಿಗರಿಗೆ ಮುಂಚೂಣಿಯಲ್ಲಿ ಅಂದರೆ ಏನು ಎಕ್ಸಾಮ್ ಇಟ್ಮೇಲೆ ಎಕ್ಸಾಮ್ ಪಾಸ್ ಆದಮೇಲೆ ಅವರು ಕಂಡಕ್ಟ್ ಮಾಡೋದಲ್ವ, ಅದಕ್ಕೆ ಕನ್ನಡದಲ್ಲೇ ಎಕ್ಸಾಮ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೆಲ್ಲ ಕನ್ನಡ ಮೀಡಿಯಮ್ಮು ಓದಿರ್ತಾರೆ, ಅವರು ಇಂಗ್ಲೀಷು ಹಿಂದಿಯಲ್ಲಿ ಎಕ್ಸಾಮ್ ಕೊಟ್ಟಾಗ ಅವ್ರಿಗೆ ಆಗೋದಿಲ್ಲ, ಕನ್ಫ್ಯೂಸ್ ಆಗ್ತಾರೆ. ಅದರಿಂದ ಪೇಪರು ಯಾವುದೇ ಎಕ್ಸಾಮ್ ಬಂದರೂ ಕೂಡ ರೈಲ್ವೆ ಎಕ್ಸಾಮ್ ಅಂತಲ್ಲ, ಯಾವುದೇ ಎಕ್ಸಾಮ್ ಇದ್ದರೂ ಕೂಡ ಕನ್ನಡದಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ನೆಕ್ಸ್ಟ್ ಮಂತು ಮುಂದಿನ ತಿಂಗಳಲ್ಲಿರುವಂಥ ಈ ರೈಲ್ವೆ ಎಕ್ಸಾಮ್ ಕೂಡ ಕನ್ನಡದಲ್ಲೇ ಮಾಡಬೇಕು. ಎಲ್ಲ ಎಕ್ಸಾಮು ಕನ್ನಡದಲ್ಲೇ ಮಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ ಆಲ್ರೆಡಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಯಾವುದೋ ಒಬ್ಬ ಗೂರ್ಖಾ ಅಂತ ಬಂದಾಗ, ಸೆಕ್ಯೂರಿಟಿ ಅಂತ ಬಂದಾಗ ಕನ್ನಡ ನಾನು ಮಾತಾಡಲ್ಲ, ನಮ್ಮ ಮಾತೃಭಾಷೆ ಹಿಂದಿ ಇರೋದೇನು ಅಂತ ನಿಟ್ಟಿನಲ್ಲಿ ಇತ್ತೀಚೆಗೆ ಬೆಂಗಳೂರು ಬೆಳವಣಿಗೆಗಳು ಆಗ್ತಾನೆ ಇದ್ದಾವೆ. ಏನಾಗ್ತದೆ ಅದಕ್ಕೋಸ್ಕರ ನಾವು ಕನ್ನಡ ಹೋರಾಟ ಮಾಡ್ತಾ ಇದ್ದೀವಿ. ಅದು ನಮ್ಮ ಜನಕ್ಕೆ ಇರಬೇಕು, ನಮ್ಮ ಕರ್ನಾಟಕದಲ್ಲಿರೋ ಕನ್ನಡ ಜನತೆಗೆ ಇರಬೇಕು. ಯಾಕೆಂದರೆ ಅವರು ಹಿಂದಿಯಲ್ಲಿ ಮಾತಾಡಿದಾಗ ನಾವು ಹಿಂದಿಯಲ್ಲೇ ರಿಪ್ಲೈ ಕೊಡ್ತೀವಿ, ಆದ್ದರಿಂದ ಅವರು ಹಿಂದಿಯಲ್ಲೇ ಮಾತಾಡ್ತಾರೆ. ಅವರು ಹಿಂದಿಯಲ್ಲಿ ನಮ್ಮನ್ನು ಮಾತಾಡಿದಾಗ, ಕ್ವೆಶ್ಚನ್ ಮಾಡಿದಾಗ ನಾವು ಕನ್ನಡದಲ್ಲಿ ರಿಪ್ಲೈ ಕೊಡಬೇಕು. ಅವ್ರಿಗೂ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದಾಗ ಮಾತ್ರನೇ ನಾವು ಕನ್ನಡನ ಉಳಿಸೋಕ್ಕೆ ಸಾಧ್ಯ ಆಗುತ್ತೆ. ಹೌದೌದು. ಅದರಿಂದ ನಾವು ಕನ್ನಡದಲ್ಲೇ ಉತ್ತರ ಕೊಟ್ಟರೆ ಆಗ ಅವ್ರೇನು ಮಾಡ್ತಾರೆ, ಕನ್ನಡದಲ್ಲೇ ಮಾತಾಡ್ತಾರೆ ಅಲ್ವಾ. ಅದಕ್ಕೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕನ್ನಡಿಗರು ಕೂಡ ಮೊದಲನೇ ಆದ್ಯತೆಯನ್ನು ಕನ್ನಡದಲ್ಲೇ ಮಾತಾಡಿ. ಯಾರಾದರೂ ನಿಮ್ಮನ್ನು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡಿದಾಗ ನೀವು ಕನ್ನಡದಲ್ಲಿ ಅವ್ರಿಗೆ ಉತ್ತರ ಕೊಡೋಕ್ಕೆ ಹೇಳ್ಕೊಡಿ ನೀವು. ಆಗ ಕನ್ನಡನ ಉಳಿಸ್ಬೋದು, ಕನ್ನಡ ನಾಡು ಜಲ ನುಡಿ ಎಲ್ಲದನ್ನ ನಾವು ಉಳಿಸ್ಬೋದು ಅಂತ ಹೇಳ್ತೀನಿ. ತಮಿಳ್ನಾಡಲ್ಲಿ ಹೋದಾಗ ಮಾತಾಡೋದು ಎಲ್ಲ ಭಾಷೆ ಅದು ಒಂದು ಚಿಕ್ಕ ಇದೆ ಅಂತ ನಾನು ಹೇಳ್ತೀನಿ. ಅದನ್ನು ನಾವು ತಿದ್ಕೊಳ್ಬೇಕು. ಮುಂದಿನ ತಿಂಗಳಲ್ಲಿ ನಡೆಯೋ ಒಂದು ರೈಲ್ವೆ ಎಕ್ಸಾಮ್ ಕೂಡ ಕನ್ನಡದಲ್ಲೇ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಕೊತೀವಿ. ಒಂದು ವೇಳೆ ಏನಾದರೂ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಮತ್ತೆ ಏನಾದರೂ ಅವರು ಹಿಂದಿ ಇಂಗ್ಲೀಷು ಆ ಥರ ಇದು ಮಾಡಿ ನಮ್ಮ ಕನ್ನಡಿಗರಿಗೆ ಮೋಸ ಮಾಡಿದರೆ ಮತ್ತೆ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು